ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರಾ ರಾಜ್. ಇವತ್ತು ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಏರ್ಪೋರ್ಟ್ ರಸ್ತೆಯ ಯಲಹಂಕ ಜಂಕ್ಷನ್ ಬಳಿಯ ಸಾಫ್ಟ್ವೇರ್ ಕಂಪನಿಯ 8ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ 3 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿದ್ದು ಬೆಂಕಿ ನಂದಿಸಲು ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಈ ಕಟ್ಟಡದಲ್ಲಿ 11 ಕಂಪನಿಯ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದು ಎಲ್ಲರನ್ನ ಯಲಹಂಕ ಪೊಲೀಸರು ಹೊರಗೆ ಕಳುಹಿಸಿದ್ರು. ಅಗ್ನಿಶಾಮಕ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಲ್ಯಾಡರ್ ವಾಹನ ತರಿಸಿದ್ದು 54 ಮೀಟರ್ ಎತ್ತರದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. 8ನೇ ಮಹಡಿಯಲ್ಲಿ ಹೊಗೆ ದಟ್ಟವಾಗಿದ್ದು ಆಂಬ್ಯುಲೆನ್ಸ್ ಮತ್ತು ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಹುಲ್ಲು ತುಂಬಿದ್ದ ಲಾರಿಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಧಗಧಗನೆ ಹೊತ್ತಿ ಉರಿದ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕರಿಗುಡ್ಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಾಜೇಗೌಡ ಅನ್ನೋರಿಗೆ ಸೇರಿದ್ದ ಭತ್ತದ ಹುಲ್ಲು ಸಂಪೂರ್ಣ ಬೆಂಕಿಗಾಹುತಿಯಾಗಿ ಸುಮಾರು 1 ಲಕ್ಷ ರೂಪಾಯಿ ನಷ್ಟವಾಗಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಚಾಲಕ ಲಾರಿ ನಿಲ್ಲಿಸಿದ್ರೂ ಅರ್ಧ ಭಾಗದಷ್ಟು ಲಾರಿ ಸುಟ್ಟು ಹೋಗಿದೆ. ಈ ಘಟನೆ ಸಂಬಂಧ ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಸ್ಟೇಷನರಿ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ಬಾಗಲಕೋಟೆ ತಾಲೂಕಿನ ಶಿರೂರು ಗ್ರಾಮದಲ್ಲಿ ನಡೆದಿದೆ. ಬೆಂಕಿ ಕೆನ್ನಾಲಿಗೆಗೆ ಅಂಗಡಿಯಲ್ಲಿದ್ದ ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿದೆ. ಮಾನಪ್ಪ ಬಡಿಗೇರ ಎಂಬುವವರಿಗೆ ಸೇರಿದ್ದ ಅಂಗಡಿಯಲ್ಲಿ ಅವಘಡ ಸಂಭವಿಸಿದ್ದು ಸುಮಾರು 3.5 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಾಗಲಕೋಟೆ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಐತಿಹಾಸಿಕ ಮೈಲಾರ ಲಿಂಗೇಶ್ವರ ಕಾರ್ಣಿಕೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ಕಾರ್ಣಿಕೋತ್ಸವ ಜರುಗಿದೆ. ಗೊರವಯ್ಯ ರಾಮಪ್ಪ 14 ಅಡಿ ಎತ್ತರದ ಬಿಲ್ಲನ್ನೇರಿ ವರ್ಷದ ಕಾರ್ಣಿಕ ಭವಿಷ್ಯ ನುಡಿದಿದ್ದಾರೆ. ಅಂಬಲಿ ಹಳಸಿತು ಕಂಬಳಿ ಬಿಸಿತಲೇ ಪರಾಕ್ ಅಂತ ಈ ವರ್ಷ ಕಾರ್ಣಿಕ ಭವಿಷ್ಯ ನುಡಿದಿದ್ದಾರೆ. ಡೆಂಕಣ ಮರಡಿಯಲ್ಲಿ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ವಡಿಗರ್ ಕಾರ್ಣಿಕ ವಿಶ್ಲೇಷಣೆ ಮಾಡಿದರು. ಈ ಹಿಂದೆಯೂ ಈ ಕಾರ್ಣಿಕ ಆಗಿದ್ದು ಮತ್ತೆ ಮರಳಿಯಾಗಿದೆ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದಿರುವ ವ್ಯಕ್ತಿ ರಾಜ್ಯ ಹಾಗೂ ರಾಷ್ಟ್ರವನ್ನಾಳ್ತಾನೆ ಅಂತ ಭಗವಂತ ದೈವವಾಣಿ ಮೂಲಕ ತಿಳಿಸಿದ್ದಾನೆಂದು ರಾಜಕೀಯ ವಿಶ್ಲೇಷಣೆ ಮಾಡಿದರು. ಜೊತೆಗೆ ಮಳೆ ಬೆಳೆ ಜಾಸ್ತಿ ಆಗಲಿದ್ದು ರೈತರಿಗೆ ಒಳ್ಳೆಯದಾಗುತ್ತೆ ಅಂತ ರೈತಾಪಿ ವರ್ಗದ ವಿಶ್ಲೇಷಣೆ ಮಾಡಿದ್ದಾರೆ. ಮೈಲಾರ ಲಿಂಗೇಶ್ವರನ ನುಡಿ ಶ್ರೀ ಗುರು ಕಪಿಲಮುನಿ ಪೀಠದ ಗುರುಗಳಿಂದ ಗೊರವಯ್ಯನವರು ನುಡಿದಿರ್ತಕ್ಕಂಥ ವಾಣಿ ಅಂಬಲಿ ಹಳಸಿತು ಕಂಬಳಿ ಬೀಸಿತಲೆ ಪರಾಗ್, ಅಂಬಲಿ ಹಳಸಿತು ಕಂಬಳಿ ಬೀಸಿತಲೆ ಪರಾಗ್ ಎನ್ನುವಂಥ ಕಾರಣಿಕ ಈ ವರ್ಷ ಆಗಿದೆ. ಈ ಹಿಂದೆನೂ ಕೂಡ ಈ ಕಾರಣಿಕ ಉಚ್ಚಾರಣೆ ಆಗಿದೆ, ಪುನರಾವರ್ತನೆ ಆಗಿ ಈ ವರ್ಷ ಮತ್ತೆ ಬಂದಿದೆ. ಇದರ ಅರ್ಥ ಮಳೆ ಬೆಳೆ ಸಮೃದ್ಧಿ ಆಗುವಂಥ ವಿಚಾರ ಇದ್ರೂ ಕೂಡ ನಂತರದಲ್ಲಿ ಎಲ್ಲ ಮಳೆ ಬೆಳೆಗಳು ಸಮೃದ್ಧಿಯಾಗಿ ರೈತ ಹರ್ಷದಿಂದ ಇರ್ತಾನೆ ಅಂತಕ್ಕಂಥ ಸೂಚನೆಯನ್ನು ಇವತ್ತು ಮೈಲಾರ ಲಿಂಗೇಶ್ವರ ಕೊಟ್ಟಿದ್ದಾನೆ. ಇನ್ನು ಎಲ್ಲ ನಾಡಿಗೂ ಮತ್ತು ದೇಶಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ನಿಷ್ಠಾವಂತ ವ್ಯಕ್ತಿ ಈ ರಾಜ್ಯವನ್ನು ಆಳ್ತಾರೆ ಅಂತಕ್ಕಂಥ ಒಂದು ಸೂಚನೆಯನ್ನು ಭಗವಂತ ಕೊಟ್ಟಿದ್ದಾನೆ ಅಂತಕ್ಕಂಥ ಮಾತು.
ಆಶ್ರಯ ಯೋಜನೆ ಮನೆಗಾಗಿ ಆಟೋ ಚಾಲಕನೋರ್ವ ಅರೆಬೆತ್ತಲೆ ಪ್ರತಿಭಟನೆ ಮಾಡಿದ್ದಾನೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಸಿಫ್ ಬೇಗ್ ಎಂಬಾತ ಶರ್ಟ್ ಬಿಚ್ಚಿ ಹೈಡ್ರಾಮಾ ಮಾಡಿದ್ದಾನೆ. ಆಶ್ರಯ ಯೋಜನೆ ಮನೆಗಾಗಿ ಅರ್ಜಿ ಹಾಕಿದ್ದ ಆಸಿಫ್ ಮನೆ ಸಿಕ್ಕಿಲ್ಲ ಅಂತ ಕುಡಿದು ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಂದು ಆಕ್ರೋಶ ಹೊರಹಾಕಿದ್ದಾನೆ. ನ್ಯಾಯ ಎಲ್ಲಿದೆ ಅಂತ ಹಾಡುತ್ತಾ ಹೈ ಡ್ರಾಮಾ ಮಾಡಿದ್ದಾನೆ. ಚಾಮರಾಜನಗರದ ಚೌಡಳ್ಳಿ ಗ್ರಾಮದ ಹೊರವಲಯದ ಮಲ್ಲಯ್ಯನ ಕಟ್ಟೆ ಕೆರೆಯಲ್ಲಿ ಹುಲಿ ಮೃತದೇಹ ಪತ್ತೆಯಾಗಿದೆ. ಬಂಡೀಪುರ ಅರಣ್ಯದ ಕುಂದಕೆರೆ ವಲಯ ವ್ಯಾಪ್ತಿಯ ಕೆರೆಯಲ್ಲಿ ದನಗಳಿಗೆ ನೀರು ಕುಡಿಸಲು ರೈತ ಹೋಗಿದ್ದಾಗ ಕೊಳೆತ ಸ್ಥಿತಿಯಲ್ಲಿ ಹುಲಿ ಮೃತದೇಹ ಪತ್ತೆಯಾಗಿದೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳಿಗೆ ರೈತರು ತರಾಟೆಗೆ ತೆಗೆದುಕೊಂಡರು. ಹಲವು ದಿನದಿಂದ ಜಮೀನುಗಳಲ್ಲಿ ಹುಲಿ ಕಾಣಿಸಿಕೊಂಡ ಬಗ್ಗೆ ದೂರು ನೀಡಿದ್ರೂ ಕ್ರಮ ಕೈಗೊಂಡಿಲ್ಲ. ಈಗ ಹುಲಿ ಸಾವನ್ನಪ್ಪಿದೆ ಎಂದಾಕ್ಷಣ ಬಂದಿದ್ದೀರಾ? ಜಾನುವಾರುಗಳು ಮನುಷ್ಯರು ಸಾವನ್ನಪ್ಪಿದ್ರೂ ಬೆಲೆ ಇಲ್ವಾ ಅಂತ ಗುಂಡ್ಲುಪೇಟೆ ವಿಭಾಗದ ಎಸಿಎಫ್ ರವೀಂದ್ರ ಆರ್ಎಫ್ಒ ಶ್ರೀನಿವಾಸ್ ವಿರುದ್ಧ ಕಿಡಿಕಾರಿದರು. ಹಾಸನದಲ್ಲಿ ಮನೆ ಮುಂದೆಯೇ ಹಾವುಗಳ ಮಿಲನ ಮಹೋತ್ಸವ ನಡೆದಿದೆ. ಸಕಲೇಶಪುರ ತಾಲೂಕಿನ ಹೆತ್ತೂರು ಗ್ರಾಮದಲ್ಲಿ ಹಾವುಗಳು ಮೈಮರೆತು ರಮಿಸಿರುವ ದೃಶ್ಯ ಕಂಡುಬಂದಿದೆ. ಕೆರೆ ಹಾವುಗಳ ಅಪರೂಪದ ದೃಶ್ಯ ಕಂಡು ಜನ ಚಕಿತರಾದರು. ಜನಸಂದಣಿ ಸದ್ದು ಗದ್ದಲಕ್ಕೂ ಹೆದರದೆ ಹಾವುಗಳು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಮಿಸಿವೆ. ಈ ವಿಶೇಷ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಚಿವ ಆರ್ವಿ ದೇಶಪಾಂಡೆಯವರ ತಂದೆ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಆಶ್ರಯದಡಿ ಹಳಿಯಾಳ ತಾಲೂಕಿನಲ್ಲಿ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಕುಸ್ತಿ ಕ್ರೀಡೆ ಯಶಸ್ವಿಯಾಗಿ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನಲ್ಲೇ ಮೊಟ್ಟಮೊದಲು ಕುಸ್ತಿ ಕ್ರೀಡೆ ಪ್ರಾರಂಭಿಸಲಾಗಿದೆ. ವಿವಿಧ ಕ್ರೀಡೆ ಮಧ್ಯೆ ಕುಸ್ತಿ ಕ್ರೀಡೆ ಕಳೆದು ಹೋಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಕ್ರೀಡೆ ಹಮ್ಮಿಕೊಳ್ಳಲಾಗಿತ್ತು. ಸ್ಪರ್ಧೆಯಲ್ಲಿ ವಿವಿಧ ರಾಜ್ಯಗಳಿಂದ ಒಟ್ಟು 1046 ಕುಸ್ತಿಪಟುಗಳು ಸ್ಪರ್ಧಿಸಿದರು. ಸ್ಪರ್ಧೆಯಲ್ಲಿ ಮಹಿಳೆಯರು ಪುರುಷರು ಭಾಗವಹಿಸಿದ್ರು. ವಿಜೇತರಿಗೆ ಲಕ್ಷಾಂತರ ರೂಪಾಯಿ ನಗದು ಮತ್ತು ಬೆಳ್ಳಿ ಗದೆ ನೀಡಿ ಗೌರವಿಸಲಾಯಿತು. ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾಟ ಮಾಡ್ತಾ ಬಂದಿದ್ದೇವೆ. ಕುಸ್ತಿ ಇದು ಈ ದೇಶದ ನಮ್ಮ ನಾಡಿನ ಗ್ರಾಮೀಣ ಕ್ರೀಡೆ. ಇತ್ತೀಚಿನ ದಿನದಲ್ಲಿ ಈ ಕ್ರೀಡೆಗೆ ಯಾವ ಪ್ರಮಾಣದ ಬೆಂಬಲ ಹಿಂದೆ ಸಿಕ್ತಿತ್ತು ಆ ಪ್ರಮಾಣ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಪುರಾತನ ಏನು ಕ್ರೀಡೆಗಳು ಇವೆ, ಅದು ಮುಖ್ಯವಾಗಿ ಗ್ರಾಮೀಣ ಕ್ರೀಡೆಗಳು, ಅವು ಊರ್ಜಿತವಾಗಿಟ್ಟು ಅದಕ್ಕೆ ನಾವು ಉತ್ತೇಜನ ಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕೆಣಕಿದ ಅಶ್ವಥ್ ನಾರಾಯಣ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಬಿಎಂಎಸ್ ಟ್ರಸ್ಟಿ ಜೊತೆ ಸೇರಿಕೊಂಡು ಅಶ್ವಥ್ ನಾರಾಯಣ್ ಮಾಡಿದ್ದೇನು ಗೊತ್ತಾ ಎನ್ನುತ್ತಾ ಟ್ರಸ್ಟಿ ಜೊತೆಗೆ ಅಶ್ವಥ್ ನಾರಾಯಣ್ ಊಟ ಮಾಡ್ತಾ ಇರುವ ಫೋಟೋ ತೋರಿಸಿದ್ದಾರೆ. ಆ ಮಹಾನುಭಾವ ಎಲ್ ಕೂತು ಆಸ್ತಿ ಬರೆದು ಕೊಟ್ಟಿದ್ದಾನೆ, ನೋಡ್ಕೊಳ್ಳಿ, ಊಟ ಮಾಡಿ ತಪ್ಪಲ್ಲ, ಯಾವ ಸಂದರ್ಭ ಅನ್ನೋದು ಮುಖ್ಯ. ಬಿಎಂಎಸ್ ಟ್ರಸ್ಟ್ ಅಪ್ರೂವಲ್ಗೆ ನನ್ನ ಬಳಿ ಬಂದಿದ್ರು, ದೊಡ್ಡ ಆಫರ್ ಕೊಟ್ಟಿದ್ರು ಅಂತ HDK ಬಾಂಬ್ ಸಿಡಿಸಿದ್ದಾರೆ. ತಿಂತ ಇರೋದು ನಾನಲ್ಲ, BMS ಇಂಜಿನಿಯರಿಂಗ್ ಟ್ರಸ್ಟ್ ಏನೊಂದು ಟ್ರಸ್ಟ್ ಇತ್ತು 1954ನೇ ಇಸ್ವಿ. ಟ್ರಸ್ಟು ಬಡ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇಟ್ಟು ಬಂದಂಥ ಟ್ರಸ್ಟು ಇವತ್ತು ಯಾರು ತಿಂತಾ ಇದ್ದಾರೆ ನೋಡಿ. ಅಶ್ವಥ್ ನಾರಾಯಣ್ಗೆ ಕೇಳಿ, ಕಾಪಿ ಕೊಡ್ತೀನಿ, ಇದೆಲ್ಲ ಯಾರ ಜೊತೆ ಕೂತ್ಕೊಂಡು ಬಗಿತಾ ಇದ್ದಾರೆ ತಿನ್ನೋದಕ್ಕೆ. ಟ್ರಸ್ಟ್ ಬರ್ಕೊಟ್ರಲ್ಲ. ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡಲಿಲ್ಲ. ಅವತ್ತು ಉತ್ತರ ಕೊಟ್ಟಂಥ ವ್ಯಕ್ತಿ ಅನಾಗರಿಕವಾಗಿ ಬಳಸಿದಂಥ ಪದ. ನಾನಿದನ್ನೆಲ್ಲ ಸುಲಭವಾಗಿ ಬಿಡೋನಲ್ಲ. ಈ ಬಾರಿ ಸರ್ಕಾರ ನಾಯಂಡಹಳ್ಳಿ ರಿಂಗ್ ರೋಡ್ಗೆ ಅಧಿಕೃತವಾಗಿ ಪುನೀತ್ ರಾಜ್ಕುಮಾರ್ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಹೊರ ವರ್ತುಲು ರಸ್ತೆ ಬಳಿಯ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು, ಸಿಎಂ ಬೊಮ್ಮಾಯಿ ನಾಮಕರಣದ ಫಲಕ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭಾಗಿಯಾಗಿದ್ದು, ಅಪ್ಪು ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಅಪ್ಪು ಭಾವಚಿತ್ರವಿರುವ ಬಾವುಟ ಹಿಡಿದು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಸಿಎಂಗೆ ಸ್ಥಳೀಯ ಶಾಸಕ ಹಾಗೂ ಸಚಿವ ಆರ್ ಅಶೋಕ್, ಉದಯ್ ಗರುಡಾಚಾರ್, ರವಿ ಸುಬ್ಬಣ್ಣ, ನಟ ರಾಘವೇಂದ್ರ ರಾಜ್ಕುಮಾರ್, ಅಭಿಷೇಕ್, ಅಂಬರೀಶ್, ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ ಅನೇಕರು ಸಾಥ್ ನೀಡಿದರು. ಅಂಬರೀಶ್ ಅವರ ಪ್ರತಿಷ್ಠಾನಕ್ಕೂ ಏನು ಕೆಲವೇ ದಿನ ಎಲ್ಲ ಕೆಲಸಗಳು ಹೋಗಿ ನಿರ್ಮಾಣವಾಗಿ ಅವರ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ತಂದಿದೆ. ಸೊ ಎಲ್ಲ ಕಲಾಭಿಮಾನಿಗಳ ಕಡೆಯಿಂದ
ಈ ಕಿರಿಯ ಕಲಾವಿದನ ಧನ್ಯವಾದಗಳು ರಾಜ್ಯ ಸರ್ಕಾರಕ್ಕೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬಾನೇ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಬರ್ಮಾಡ್ಕೊಂಡಿದ್ದೀರಾ. ಎಲ್ಲ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದು ಕಾರ್ಯಕ್ರಮದ ಮುಂದಿನ ಭಾಗ. ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳುವಂತಹ ಸುಸಮಯ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ನನ್ನೆಯ ಸ್ವಾಗತ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಕರ್ನಾಟಕದ ಸುಪುತ್ರ ಇದೀಗ ನಿಮ್ಮ ಮುಂದೆ ಶ್ರೀ SR ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿಗಳು. ನನ್ನ ಹೆಸರು ಬಸವರಾಜ ಬೊಮ್ಮಾಯಿ. ಆದರೆ ಎಲ್ಲರೂ ಬೀದರ್ನಿಂದ ಹೇಳಿದ್ರೆ ಚಾಮರಾಜನಗರ SR ಬೊಮ್ಮಾಯಿ ಅಂತಾರೆ. ನಮ್ಮ ತಂದೆಯವರ ಹೆಸರನ್ನ ಹೇಳ್ತಾರೆ. ಅದು ಸುಮಾರು 4 ದಶಕಗಳ ಹೇಳಿ ರೂಢಿಯಾಗಿದೆ. ಬಂಧುಗಳೇ, ಇವತ್ತು ಅಪ್ಪು ನಮನ ಕಾರ್ಯಕ್ರಮ ಪದ್ಮನಾಗರದ ವಿಶೇಷ ಅಭಿವೃದ್ಧಿಯ ಕಾರ್ಯಕ್ರಮಗಳ ಉದ್ಘಾಟನೆ. ಇದರಲ್ಲಿ ಇವತ್ತು ಪ್ರಮುಖ ಪಾತ್ರವನ್ನು ವಹಿಸಿ ಪದ್ಮನಾಗರದ ಸಮಗ್ರ ಅಭಿವೃದ್ಧಿಯ ಹರಿಕಾರರು, ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಯನ್ನು ಮಾಡಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಶೋಕ್ ಅವರೇ, ಶಾಸಕ ಮಿತ್ರರಾದಂತಹ ಸತೀಶ್ ರೆಡ್ಡಿ ಅವರೇ, ಎಂ ಕೃಷ್ಣಪ್ಪ ಅವರೇ, ರವಿ ಸುಬ್ರಹ್ಮಣ್ಯಂ ಅವರೇ, ಉದಯ ಗರುಡಾಚಾರ್ಯ ಅವರೇ, ದೇವೇಗೌಡರವರೇ, ಸಂಸತ್ ಸದಸ್ಯರು, ಯುವ ಮಿತ್ರರು, ಆತ್ಮೀಯರಾದಂತಹ ತೇಜಸ್ವಿ ಸೂರ್ಯ ಅವರೇ, ಹಾಗೂ ಚಲನಚಿತ್ರ ರಂಗದ ಎಲ್ಲ ಗಣ್ಯರೇ, ನಮ್ಮ ಅತ್ಯಂತ ಆತ್ಮೀಯರಾದಂತಹ ಮತ್ತು ರಾಜ್ಕುಮಾರ್ ಕುಟುಂಬದ ಬ್ರಾಹ್ಮಣರ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳು, ರಾಜಕಾರಣಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬ್ರಾಹ್ಮಣ ಒಕ್ಕೂಟ ಎಚ್ಡಿಕೆ ಕ್ಷಮೆಗೆ ಆಗ್ರಹಿಸಿದೆ. ಇದೀಗ ತಮ್ಮ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಟೀಕೆ ಮಾಡಿದ್ದೇನೆ, ಆದರೆ ಬ್ರಾಹ್ಮಣ ಸಮಾಜವನ್ನ ಟೀಕಿಸಿಲ್ಲ. ಬ್ರಾಹ್ಮಣ, ದಲಿತ ಯಾವುದೇ ಸಮಾಜಕ್ಕೆ ನಾನು ಅವಮಾನ ಮಾಡಿಲ್ಲ. ಗಾಂಧೀಜಿ ಶಿವಾಜಿ ಕೊಂದ ವರ್ಗ ಅಂತ ಹೇಳಿದ್ದೇನೆ. ಯಾವುದೇ ಸಮಾಜಕ್ಕೆ ನೋವುಂಟು ಮಾಡುವ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾರೆ. ನಾವು ಯಾವುದೇ ರೀತಿಯಲ್ಲೂ ಯಾವುದೇ ಸಮಾಜಕ್ಕೂ ಅಪಮಾನ ಮಾಡ್ತಕ್ಕಂಥ, ಅವಹೇಳನ ಮಾಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಬಂದವರಲ್ಲ. ಕೆಲವರು ಪಾಪ ಇವತ್ತು ವಿಶ್ಲೇಷಣೆ ಮಾಡಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಯಲ್ಲಿ ಮತ್ತೆ ಬದಲಾವಣೆ ಅಂತೇಳಿ. ನಾನು ಮೊದಲನೇ ದಿವಸ ಏನು ಹೇಳಿಕೆ ಕೊಟ್ಟಿದ್ದೇನೆ, ಇವತ್ತು ಸಹ ನನ್ನ ಹೇಳಿಕೆ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿರೋದು. ಎಲ್ಲೂ ನನ್ನ ಹೇಳಿಕೆಯಲ್ಲಿ ಬದಲಾವಣೆ ಆಗಿಲ್ಲ. ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ವಿಪಕ್ಷಗಳು ಮಹಾ ಸಮರವನ್ನೇ ಸಾರಿವೆ. ಅದರಲ್ಲೂ ರಾಹುಲ್ ಗಾಂಧಿ ಅಂತೂ ಇವತ್ತು ಲೋಕಸಭೆಯಲ್ಲಿ ಅದಾನಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕಾಶ್ಮೀರ ಆಪಲ್ನಿಂದ ಹಿಡಿದು ನಡೆದಾಡೋ ರಸ್ತೆವರೆಗೆ ಅದಾನಿ ಇಂಡಸ್ಟ್ರಿ ಹಬ್ಬಿದೆ. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಅಂತ ಕಿಡಿಕಾರಿದ್ರು. लिस्ट आती है, एक लिस्ट आती है दुनिया के सबसे अमीर लोगों की. इस पे ये 609 नंबर पे थे 14 में. 609 पीछे बिल्कुल. पता नहीं जादू हुआ, दूसरे नंबर पे पहुंच गए. मोदी है तो मुमकिन है. तो मुझसे पूछा यार, बहुत सारे लोगों ने पूछा कि भैया राहुल जी बताइए, हिमाचल में सेब की बात होती है अदानी जी, कश्मीर में सेब की बात होती है अदानी जी, पोर्ट्स की बात होती है अदानी जी, एयरपोर्ट्स की बात होती है अदानी जी, इंफ्रास्ट्रक्चर. अच्छा, हम सड़क पे चल रहे हैं, मैं पूछूं किसने बनाई? अदानी जी. तो लोगों ने यह भी पूछा कि राहुल जी, ये जो अदानी जी जो हैं, इनकी सफलता कैसे हुई? ये इतने बिजनेसेस में कैसे घुस गए? इतनी सफलता कैसे प्राप्त हुई? और सबसे जरूरी सवाल, इनका हिंदुस्तान के प्रधानमंत्री के साथ क्या रिश्ता है और कैसा रिश्ता है? ಪ್ರಾಕೃತಿಕ ವಿಕೋಪಕ್ಕೆ ಟರ್ಕಿ, ಸಿರಿಯಾ ದೇಶಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸದ್ಯ ಟರ್ಕಿಯಲ್ಲಿ 69 ಬಾರಿ ಭೂಕಂಪನದ ಅನುಭವವಾಗಿದ್ರು
5 ಬಾರಿ ಪ್ರಬಲ ಭೂಕಂಪನ ಅಂತ ರಿಕ್ಟರ್ ಮಾಪನದಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಈಗಾಗಲೇ 5,000ಕ್ಕೂ ಹೆಚ್ಚು ಮಂದಿ ಅವಶೇಷಗಳ ಅಡಿಯಲ್ಲಿ ಸಾವನ್ನಪ್ಪಿದ್ದಾರೆ. 15,000ಕ್ಕೂ ಹೆಚ್ಚು ಮಂದಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಸಾವಿನ ಸಂಖ್ಯೆ 20,000 ದಾಟುವ ಸಾಧ್ಯತೆ ಇದೆ ಅಂತ ವಿಶ್ವಸಂಸ್ಥೆ ಅಂದಾಜಿಸಿದೆ. ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷದ ಚಿಹ್ನೆಯನ್ನೇ ಬದಲಿಸಿದ್ದಾರೆ. ಕಾಂಗ್ರೆಸ್ ಚಿಹ್ನೆಯಲ್ಲಿರೋ ಹಸ್ತದಲ್ಲಿ 3 ರೇಖೆಗಳಿವೆ, ಆದರೆ ಆ 3 ಗೆರೆಗಳು ಸರಿಯಲ್ಲ ಅಂತ ಸಂಖ್ಯಾಶಾಸ್ತ್ರಜ್ಞರು ಸಲಹೆ ನೀಡಿದ್ದಾರಂತೆ. ಇದೇ ಕಾರಣಕ್ಕೆ ಪ್ರಜಾಧ್ವನಿ ಪ್ರಮೋಷನ್ನಲ್ಲಿರೋ ಹಸ್ತದ ಚಿಹ್ನೆಯಲ್ಲಿ 3 ರೇಖೆ ಮೇಲೆ ಮತ್ತೊಂದು ಗೆರೆಯನ್ನ ಎಳೆಯಲಾಗಿದೆ. ಅದೃಷ್ಟಕ್ಕಾಗಿ ಡಿಕೆ ಶಿವಕುಮಾರ್ ಹಸ್ತದ ರೇಖೆಯನ್ನೇ ಬದಲಿಸಿದ್ದಾರೆ ಎನ್ನಲಾಗ್ತಾ ಇದೆ. ಬಸವರಾಜ ಬೊಮ್ಮಾಯಿಗೆ ಸುಳ್ಳು ಹೇಳಬೇಡ ಎಂದಿದೆ. 2018ರಲ್ಲಿ 600 ಭರವಸೆ ನೀಡಿದ್ರು, ಈಡೇರಿಸಿದ್ದು 50ರಿಂದ 60 ಮಾತ್ರ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನಾನು 160 ಭರವಸೆ ನೀಡಿ 158 ಭರವಸೆ ಈಡೇರಿಸಿದ್ದೇನೆ. ನಾನು ಜಾರಿಗೆ ತಂದ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಿದ್ದಾರೆ. ನಿನಗೆ ಧಮ್ ತಾಕತ್ ಇದ್ರೆ ಒಂದೇ ವೇದಿಕೆ ಮೇಲೆ ಚರ್ಚೆ ಮಾಡೋಣ ಬಾ ಅಂತ ಬೊಮ್ಮಾಯಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸವಾಲ್ ಹಾಕಿದ್ರು. ನಾನು 5 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದೆ. ಅಲ್ಲ, ಬಡವರಿಗೆ 7 ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದ್ದೆ, ಕೊಟ್ಟಿದ್ದು. ಈಗ ಎಷ್ಟು ಮಾಡವ್ರೆ? 5 ಕೆಜಿ. ಯಾಕೆ ಇವರು ಅಪ್ಪನ ಮನೆ ಗಂಟೆ ಹೋಯ್ತಿತ್ತು. 7 ಕೆಜಿ ಅಕ್ಕಿ ಫ್ರೀ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬಂದ ಮೇಲೆ 10 ಕೆಜಿ ಅಕ್ಕಿಯನ್ನು ಫ್ರೀ. ಪ್ರಜಾಧ್ವನಿ ಸಮಾವೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ರು. ಆಗ ಕಾರ್ಯಕರ್ತರನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಸ್ಯ ಭರಿತವಾಗಿ ಗದರಿಸಿದ್ರು. ಏಯ್ ಕೂತ್ಕೊಳ್ಳಪ್ಪ, ಏಯ್ ಅವನಿಗೆ ಅರ್ಧ ಕುರ್ಚಿ ಕೊಡಯ್ಯ ನೀನು ಅಂದ್ರು. ಸಿದ್ದರಾಮಯ್ಯ ಮಾತಿಗೆ ಬೆಲೆ ಕೊಟ್ಟು ಒಂದೇ ಕುರ್ಚಿ ಮೇಲೆ 2 ಕಾರ್ಯಕರ್ತರು ಕುಳಿತುಕೊಂಡ್ರು. ಕಲಬುರಗಿಯ ಆಳಂದದಲ್ಲಿ ನಡೆದ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯಲ್ಲಿ ಲಂಬಾಣಿ ಮಹಿಳೆಯರ ಜೊತೆ ಸಿದ್ದರಾಮಯ್ಯ ಡಾನ್ಸ್ ಮಾಡಿದ್ರು. ನಂತರ ಕೋಡವನ್ನ ತಲೆ ಮೇಲೆ ಹೊತ್ತು ಡಾನ್ಸ್ ಮಾಡಿದ್ರು. ಸಮಾವೇಶಕ್ಕೆ ಆಗಮಿಸಿದ ಸಿದ್ದರಾಮಯ್ಯರಿಗೆ ಜೋಳದ ದಂಟಿನ ಬೃಹತ್ ಹಾರ ಹಾಕಲಾಯಿತು. ಟಿಕೆಟ್ ಗಲಾಟೆಯಾಗುವ ಭೀತಿಯಿಂದ ದಾವಣಗೆರೆ ಕಾಂಗ್ರೆಸ್ ಮುಖಂಡರು ಆಣೆ ಪ್ರಮಾಣ ಮಾಡಿಸಿದ್ದಾರೆ. ಹರಿಹರದಲ್ಲಿ ನಡೆದ ಸಭೆಗೆ ಚುನಾವಣೆ ಉಸ್ತುವಾರಿಯಾಗಿ ಮಹಾರಾಷ್ಟ್ರದ ಕಾಂಗ್ರೆಸ್ ಶಾಸಕಿ ಪ್ರಣತಿ ಶಿಂಧೆ ಬಂದಿದ್ರು. ಈ ವೇಳೆ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡುವಂತೆ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಇದನ್ನ ಅರಿತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ HB ಮಂಜಪ್ಪ ಅಭ್ಯರ್ಥಿ ಮತ್ತು ಕಾರ್ಯಕರ್ತರಿಗೆ ಆಣೆ ಪ್ರಮಾಣ ಮಾಡಿಸಿದ್ದಾರೆ. ಹರಿಹರ ಕ್ಷೇತ್ರದಲ್ಲಿ 9 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಂಡು ಬರುವಂತೆ ಪ್ರಮಾಣ ಮಾಡಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದ ಪ್ರಥಮ ಸಮಗ್ರ ಯಕ್ಷಗಾನ ಸಮ್ಮೇಳನ ಶನಿವಾರ ಭಾನುವಾರ ನಡೀತಾ ಇದೆ. ಈ ಸಮ್ಮೇಳನಕ್ಕೆ ಸಿಎಂ ಕೂಡ ಬರ್ತಾರೆ. ಆದರೆ ದಿಕ್ಸೂಚಿ ಭಾಷಣಕ್ಕೆ ಲೇಖಕ ರೋಹಿತ್ ಚಕ್ರತೀರ್ಥಗೆ ಆಹ್ವಾನಿಸಿದ್ದಕ್ಕೆ ಪ್ರಗತಿಪರರು ಆಕ್ಷೇಪ ಎತ್ತಿದ್ದಾರೆ. ಯಕ್ಷಗಾನಕ್ಕೂ ರೋಹಿತ್ ಚಕ್ರತೀರ್ಥರಿಗೂ ಏನ್ ಸಂಬಂಧ? ಉದ್ದೇಶಪೂರ್ವಕವಾಗಿ ಅಜೆಂಡಾದೊಂದಿಗೆ ರೋಹಿತ್ ಚಕ್ರತೀರ್ಥರನ್ನ ಕರೆಸಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಆದರೆ ರೋಹಿತ್ ಚಕ್ರತೀರ್ಥ ತವರು ಗ್ರಾಮದಲ್ಲೇ ಸಮ್ಮೇಳನ ನಡೀತಾ ಇದೆ, ಅದರಿಂದ ಕರೆಸಿದ್ದೇವೆ ಅಂತ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಮನೆಯಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿದ್ದನ್ನು ಖಂಡಿಸಿ ಧಾರವಾಡದ ಸ್ಲಂ ಬೋರ್ಡ್ಗೆ ಬಿಜೆಪಿ ಮುತ್ತಿಗೆ ಹಾಕಿದೆ. ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಅಧಿಕಾರಿಗಳನ್ನು ಮನೆಗೆ ಕರೆಸಿ ಹಕ್ಕುಪತ್ರ ವಿತರಿಸಿದರು. ಶಾಸಕರ ಕ್ರಮಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಅಬ್ಬಯ್ಯ ಹಾಗೂ ಅಧಿಕಾರಿಗಳ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಹಕ್ಕುಪತ್ರ ಹಿಂಪಡೆಯುವಂತೆ ಒತ್ತಾಯಿಸಿದೆ. ಬಹಿರಂಗವಾಗಿ ಪೇಪರ್ನಿಂದ ತಯಾರಿಸಿದ ಬೃಹತ್ ತಲ್ವಾರ್ ಪ್ರದರ್ಶನ ಮಾಡಿದ ಘಟನೆ ರಾಮನಗರದಲ್ಲಿ ನಡೆದಿದೆ. ದರ್ಗಾ ಮುಂದೆ ಪೇಪರ್ನಿಂದ ನಿರ್ಮಾಣಗೊಂಡಿದ್ದ ತಲ್ವಾರ್ ನೋಡಿ ಜನರು ಆಕ್ರೋಶ ಹೊರಹಾಕಿದ್ರು. ದರ್ಗಾ ಗಂಧ ಕಾರ್ಯಕ್ರಮಕ್ಕಾಗಿ ಯಾಜೀರ್ ಎಂಬಾತ ಪೇಪರ್ ತಲ್ವಾರ್ ನಿರ್ಮಿಸಿದ್ದ. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಪೇಪರ್ನಿಂದ ನಿರ್ಮಾಣಗೊಂಡಿದ್ದ ತಲ್ವಾರ್ ತೆರವು ಮಾಡಿದ್ದಾರೆ. ಮತ್ತೆ ಈ ರೀತಿ ತಲ್ವಾರ್ ಪ್ರದರ್ಶನ ಮಾಡದಂತೆ ಮುಸಲ್ಮಾನರಿಗೆ ಎಚ್ಚರಿಕೆ ನೀಡಲಾಗಿದೆ. ಬಳ್ಳಾರಿ ನಗರದ ವಾರ್ಡ್ ನಂಬರ್ 30ರ ವಟ್ಟಪಗೇರಿಯಲ್ಲಿ ಬೀದಿ ನಾಯಿಗಳು 30ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ಮಾಡಿದೆ. ಮಹಿಳೆಯರು, ಮಕ್ಕಳು ಸೇರಿದಂತೆ 7 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿನ್ನ ಬೆಳ್ಳಿ ತಯಾರಕರ ನಡುವೆ ಗಲಾಟೆ ನಡೆದ ಘಟನೆ ಮೈಸೂರಲ್ಲಿ ನಡೆದಿದೆ. 4% ವೇಸ್ಟೇಜ್ನಲ್ಲಿ ಚಿನ್ನ ತಯಾರಿಸುವ ಆಫರ್ ನೀಡಲಾಗಿತ್ತು. ಆದ್ದರಿಂದ ನೂತನ್, ಚೇತನ್, ಮನೋಜ್ ಮೇಲೆ ಆಭರಣ ತಯಾರಕರೇ ಗುಂಪು ಕಟ್ಕೊಂಡು ಬಂದು ಹಲ್ಲೆ ನಡೆಸಿದ್ದಾರಂತೆ.
ಕುಡಿದ ನಶೆಯಲ್ಲಿ ಮಲಗಿದ್ದವನ ಜೇಬಿಗೆ ವೃದ್ಧೆ ಕತ್ತರಿ ಹಾಕಿದ ಘಟನೆ ಕಾರವಾರದಲ್ಲಿ ನಡೆದಿದೆ. ಯಲ್ಲಾಪುರ ಬಸ್ ಸ್ಟ್ಯಾಂಡ್ನಲ್ಲಿ ಯುವಕನೋರ್ವ ಕುಡಿದು ಟೈಟ್ ಆಗಿ ಮಲಗಿದ್ದ. ಆಗ ಯುವಕನ ಜೇಬಿನಲ್ಲಿದ್ದ ಹಣವನ್ನ ಎಗರಿಸಿಕೊಂಡು ಚಾಲಾಕಿ ಅಜ್ಜಿ ಕಾಲ್ಕಿತ್ತಿದ್ದಾಳೆ. ಉಡುಪಿಯ ವಿಶ್ವನಾಥ ಕ್ಷೇತ್ರದ ನಾರಾಯಣ ಸಭಾಭವನದಲ್ಲಿ ಒಂದು ಮದುವೆ ನಡೆದಿದೆ. ಸಾಮಾನ್ಯ ಮದುವೆ ಆಗಿದ್ರೆ ಸುದ್ದಿ ಆಗ್ತಾ ಇರಲಿಲ್ಲ. ಬದಲಿಗೆ ಮದುವೆ ಮಂಟಪಕ್ಕೆ ನವಜೋಡಿ ಕೊಟ್ಟ ವಿಭಿನ್ನ ಎಂಟ್ರಿಯೇ ಭಾರಿ ಸದ್ದು ಮಾಡ್ತಾ ಇದೆ. ರಾಜೇಶ್ ಹಾಗೂ ಗೀತಾ ಜೋಡಿ ಜೆಸಿಬಿಯಲ್ಲಿ ಆಗಮಿಸಿ ಗಮನ ಸೆಳೆದಿದ್ದಾರೆ. ಕಬಿನಿ ಹಿನ್ನೀರಿನಲ್ಲಿ ಜಿಂಕೆಯೊಂದನ್ನ ಮೊಸಳೆ ಬೆನ್ನತ್ತಿದೆ. ಆ ರಣರೋಚಕ ದೃಶ್ಯಗಳು ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿವೆ. ಮೊಸಳೆ ಬೆನ್ನತ್ತಿದ್ದನ್ನು ನೋಡಿದ ಜಿಂಕೆ ಕಷ್ಟಪಟ್ಟು ಫಾಸ್ಟ್ ಆಗಿ ಈಜಿ ದಡ ಸೇರಿ ಪ್ರಾಣ ಉಳಿಸಿಕೊಂಡಿದೆ. ಪ್ರವಾಸಿಗರ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಇತ್ತೀಚೆಗೆ ಅಥಿಯಾ ಶೆಟ್ಟಿ ಕೆಎಲ್ ರಾಹುಲ್ ಮದುವೆಯಾಗಿದ್ರು. ಈಗ ಕಿಯಾರಾ ಸಿದ್ಧಾರ್ಥ್ ಮದುವೆ ನಡೆದಿದೆ. ಇದರ ಮಧ್ಯೆ ಪ್ರಭಾಸ್ ಮತ್ತು ಕೃತಿ ಸನೂನ್ ನಿಶ್ಚಿತಾರ್ಥದ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಪ್ರಭಾಸ್ ಮತ್ತು ಕೃತಿ ಮುಂದಿನ ವಾರ ಮಾಲ್ಡೀವ್ಸ್ನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳಲಿದ್ದಾರೆ ಅಂತ ಸಿನಿಮಾ ವಿಮರ್ಶಕ ಉಮೈರ್ ಸಂಧು ಬರೆದುಕೊಂಡಿದ್ದಾರೆ.